ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಧಾರಾಕಾರ ಮಳೆಯಿಂದಾಗಿ ಮನೆ ಸಂಪೂರ್ಣ ಕುಸಿತ. ಗಂಗಾವತಿ ಕಳೆದ ಶುಕ್ರವಾರ ರಾತ್ರಿಯಿಂದ ಹಿಡಿದು ಶನಿವಾರ ಬೆಳಗಿನ ಜಾವದವರೆಗೂ ಸುರಿದ ಧಾರಾಕಾರ ಮಳೆಯಿಂದಾಗಿ ಅತ್ಯಂತ ಹಳೆಯದಾದ ಮನೆಗಳು ಸಂಪೂರ್ಣವಾಗಿ ಕುಸಿತಗೊಂಡ ಘಟನೆ ರವಿವಾರದಂದು ಜರುಗಿದೆ. ಗಂಗಾವತಿ ನಗರಸಭೆ ವ್ಯಾಪ್ತಿಯ 19ನೇ ನೇಕಾರ ಓಣಿಯಲ್ಲಿ ವಾಸವಿದ್ದ ಪತ್ರಕರ್ತ ಕಪ್ಪ ವಿಶ್ವಕರ್ಮ ಮನೆಯ ಹೊಗೆ ಕಿಂಡಿ ಸಂಪೂರ್ಣ ನೆಲಕ್ಕೆ ಬಿದ್ದಿದ್ದು ಅದೃಷ್ಟ ಎಂಬಂತೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಅವರ ಪಕ್ಕದ ಮನೆಯಲ್ಲಿದ್ದ ಬಾಣಸಿಗ ವೆಂಕೋಪ ಎಂಬುವರ ಮನೆ ಸಂಪೂರ್ಣ ಕುಸಿತಗೊಂಡಿದ್ದು ಮನೆಯಲ್ಲಿ ಯಾರೂ ಇರಲಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ತಕ್ಷಣವೇ ವಾರ್ಡಿನ ಸದಸ್ಯ, ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಪರಿಹಾರ ಕಲ್ಪಿಸಬೇಕು ಎಂದು ಟಾಕಪ್ಪ ಒತ್ತಾಯಿಸಿದ್ದಾರೆ. ನಾನು ಟಾಕಪ್ಪ ವಿಶ್ವಕರ್ಮ 19ನೇ ವಾರ್ಡು ನೇಕಾರೋಣಿ ಕಂದಗಲ್ ಮಸೀದಿ ಹತ್ತಿರ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನನ್ನ ಮನೆಯ ಪೂರ್ವ ಭಾಗವು ಮೊನ್ನೆ ವಿಪರೀತ ಮಳೆಯಾದ ಕಾರಣ ಬಿದ್ದು ಹೊಗೆಗಿಂಡಿ ಆ ಭಾಗವೆಲ್ಲ ಬಿದ್ದು ಹೋಗಿರುತ್ತದೆ. ಆದ ಕಾರಣ ಸಂಬಂಧಪಟ್ಟವರು ನನಗೆ ಸಹಾಯ ಮಾಡಬೇಕಾಗಿ ವಿನಂತಿ. ಈ ವಿನಂತಿಯು ಸರ್ಕಾರಿ ಅಧಿಕಾರಿಗಳು ಹಾಗೂ ಇನ್ನಿತರ ವ್ಯಕ್ತಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರಗಳು.